ಏನಪ್ಪ ಪ್ರೀತಮ್, ಯಾವಾಗ ಬಂದಿ? ಈಗ ಬಂದೆ ಮಾವ. ಆರಾಮದಿರಿ? ಆರಾಮದೇನಿ ನೋಡಪ್ಪ. ಏನ್ ವಿಷಯ? ಅಶ್ವಿನಿ ಬರ್ಲಿಲ್ಲ? ಬಂದಾಳ. ಆಕಿ ಸೀದಾ ಒಳಗೆ ಹೋದ್ಲನ. ಅದು ಅಂಕಲ್ ಏನಂತಂದ್ರ ನಾನು ಮತ್ತೆ ಅರವಿಂದಣ್ಣ ಆಮೇಲೆ ಇವರು ಲಕ್ಷ್ಮಿಯವ್ರ ಗಂಡ ಅದು ಅಷ್ಟರು ಸೇರಿ ಅದೇ ಎಲ್ಲರೂ ಸೇರಿ ಇಲ್ಲಿ ಆ ಕೊಟ್ಟಿಯೂರು ಅಂತೇಳಿ ಒಂದು ಈಗ ಕೇರಳ ಕಡೆ ಎಲ್ಲ ಫೇಮಸ್ ಆಗ್ತಾ ಇತ್ತಲ್ಲ ಆ ಟೆಂಪಲ್ಗೆ ಹೋಗ್ಬರೋಣ ಅಂತ. ಅದು ಭಾಳ ರೀಲ್ಸ್ನ ಟ್ರೆಂಡಿಂಗ್ ಐತಿ ಈಗಂತರು. ರೀಲ್ಸ್ನ ಸಿಕ್ಕಾಪಟ್ಟಿ ಬರಾಕತ್ತೈತಿ. ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ನಂಗೆ ಭಾಳ ಅಂದ್ರೆ ಭಾಳ ಅನ್ಸಾಕತ್ಬಿಟ್ಟೈತಿ. ಹೋಗಿ ಬರೋಣ ಅಂತ ಎಲ್ಲರೂ ಮಾತಾಡ್ಕೊಳತಿದ್ವಿ. ಏನ ಕೊಟ್ಟಿ ಇವ್ರ? ಏ ಬ್ಯಾಡ್ರಿ, ಅಲ್ಲಿ ಹೋಗುದು ಅಲ್ಲೇನ ಭಕ್ತಾದಿಗಳಿಗೆ ಬೆಲೆನ ಕೊಡುವಲ್ರಂತ. ಒಟ್ಟ ಗೊತ್ತನ, ಕ್ಯೂ ಹಚ್ಚಿದ್ರು ಮರ್ಯಾದಿಲ್ಲ ಅಂತ, ತಿನ್ನಾಕ ಉಣ್ಣಾಕ ಆಮೇಲೆ ಯಾವುದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ. ಹೋಗೋದು ಬ್ಯಾಡ್ರಿ. ತಪ್ಪು ಅವ್ರದಲ್ಲ. ಏನು ನಾನು ಹೇಳ್ತೇನೆ ಕೇಳ್ರಿ. ಏನು ತಪ್ಪು ಅವ್ರದಲ್ಲ, ಹೋಗ್ತಾ ಇರೋ ಜನಗಳದು. ಅದು ಹೆಂಗಪ್ಪ ತಪ್ಪು ನಮ್ದಾಕತಿ? ಅಲ್ಲಪ್ಪ ಅಷ್ಟು ನಾವು ಹೋಗೋದ್ರಿಂದ ಅವ್ರದ್ದು ಗುಡಿ ಎಲ್ಲ ಉದ್ಧಾರ ಆಗೋದು. ಅದು ಅಲ್ದೆ ನಾವು ಹೋಗಿ ನೋಡಿ ರೀಲ್ಸ್ ಮಾಡಿ ಭಾಳ ಮಂದಿ ಹಾಕಿದ್ರಿಂದ ಅದು ಫೇಮಸ್ ಆಗಿರೋದು ಗೊತ್ತನ? ಇಲ್ಲಾಂದ್ರೆ ಅದು ಫೇಮಸ್ ಆಗಿತ್ತನ? ಅಯ್ಯ, ಅದು ಎಲ್ಲಿ ಫೇಮಸ್ ಆಗ್ಬೇಕು ಅದು ಐತಿ ಅನ್ನೋದ ಗೊತ್ತಿದ್ದಿ. ಈಗಂತೂ ನಂಗೆ ಎಲ್ಲಿ ಬರೋಕ್ಕೂ ಮನ್ಸಿಲ್ಲ. ಹೆಣ್ಮಕ್ಳ ಮೇಲೆಲ್ಲ ಏನೋ ಕೈ ಮಾಡಕತ್ತಾರಂತಪ್ಪ. ಅದೇ ನಾ ಏನ್ ಹೇಳಿದೆ ನಿಂಗೆ? ಹಾ, ಅಲ್ಲೋ, ಈ ನಮ್ನಿ ಗದ್ಲ, ಈ ನಮ್ನಿ ಗಲಾಟಿ, ಈ ನಮ್ನಿ ಜನಜಂಗುಳಿ, ಹೆಣ್ಮಕ್ಳಿಗೆ ಬೇರೆ ಲೈನ್, ಗಂಡ್ಮಕ್ಳಿಗೆ ಬೇರೆ ಲೈನ್, ಕ್ಯೂ ಹಚ್ಚಾಕ ವ್ಯವಸ್ಥೆ ಮಾಡ್ಕೊಡಕ ಏನ್ ಸ್ಪೆಷಾಲಿಟಿ ಐತಲ್ಲಿ? ಹೆಣ್ಯಾರ ಗಂಡ್ಯಾರ ದೂಡ್ತಾರ, ಸುಮ್ನೆ ಹಂಗ ಎಳದ್ ಒಗಿತಾ ಇರ್ತಾರ. ನೋಡು, ನಾ ಹೇಳ್ತೀನಿ ಅವ್ರದ್ದು ತಪ್ಪೈತಿ ಅಷ್ಟೇ. ಆ ನಮ್ನಿ ಒಮ್ಮಿಂದ ಒಮ್ಮಕ ಒಂದು ಪ್ಲೇಸಿಗೆ ಹೋಗಿದ್ ನಮ್ದು ತಪ್ಪೇ ಐತಿ. ಏನ್ ಹೋಗ್ಬೇಕು, ಯೋಚನೆ ಮಾಡ್ಬೇಕು, ನಿಧಾನವಾಗಿ ಹೋಗ್ಬೇಕು. ಈಗ ನೋಡು ಪ್ರಯಾಗ್ರಾಜ್, ಅದಕ್ಕೆ ಮಹಾಕುಂಭಮೇಳ ಜನ ಬರ್ತಾರಂತ ಗೊತ್ತಿತ್ತು. ಎಷ್ಟು ತರ ಸ್ಪೆಷಾಲಿಟಿ ಮಾಡಿಕೊಟ್ಟಿದ್ರು, ಒಬ್ರಿಗೂ ಏನು ತೊಂದರೆ ಆಗ್ಲಾರ್ದಂಗ ಎಷ್ಟೆಲ್ಲ ಒಂದು ಕಾಳಜಿ ವಹಿಸಿದ್ರು. ಆದ್ರೂ ಅಲ್ಲಿ ಒಂದು ಸಣ್ಣ ಪುಟ್ಟ ಎಷ್ಟು ಎಫೆಕ್ಟ್ ಇದು ಏನದು ಅದೇನೋ ಒಂದು ಬೆಂಕಿದೇನೋ ತೊಂದರೆ ಆಗಿತ್ತಲ್ಲ, ಹೌದಿಲ್ಲ? ಎಷ್ಟೇ ವ್ಯವಸ್ಥೆ ಮಾಡಿದ್ರು ಕಮ್ಮಿನೇ. ಆದ್ರೂ ಈ ನಮ್ನಿ ನೋಡಲ್ಲಿ ನಿಲ್ಲಾಕರ ಜಾಗ ಐತೆ. ಈ ನಮ್ನಿ ಹೋದ್ರೆ ಹೆಂಗ? ಅದಕ್ಕೆ ಸ್ವಲ್ಪ ಪುರ್ಸೊತ್ತಿರ್ಲಿ. ಬರೀ ವಿಡಿಯೋ ಮಾಡಿ ಹಾಕಿ ರೀಲ್ಸ್ ಮಾಡಿ ಹಾಕ್ಬೇಕು ಅನ್ನೋ ಅವಸರಕ್ಕೆ ಹೋದವ್ರೆ ಎಷ್ಟೋ ಜನ ಅದಾರ ಅದ್ರಾಗ. ಇದ್ದಿಲ್ಲ ಯಾರಿಗೂ. ನಾನು ಅದೇ ಹೇಳ್ತಾ ಇರೋದು. ಏನ ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡ್ರಿ. ಏನ ಅದು ಒಂದು ಸಣ್ಣ ಹಳ್ಳಿ ಒಳಗ ಒಂದು ಕಾಡ್ ಮಧ್ಯ ಏನೋ ಒಂದು ಸಣ್ಣ ಅವ್ರದ್ದು ಒಂದು ಸಣ್ಣ ಊರೊಳಗ ಅವ್ರದೇ ಆದ ಶಾಸ್ತ್ರದೊಳಗ ಸಂಪ್ರದಾಯ ಒಳಗೆ ಒಂದು ಕೊಟ್ಟಿಯೂರು ದೇವಸ್ಥಾನ ಅಂತ ಮಾಡ್ಕೊಂಡು ಅಲ್ಲೇ ಆನೆ ಆಮೇಲೆ ಅವ್ರದ್ದು ಒಂದು ಸಂಪ್ರದಾಯಬದ್ಧವಾಗಿ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಣ್ಣ ಪ್ರಮಾಣ ಅಲ್ಲೇ ಹಳ್ಳಿಯವರಿದ್ದರು ಸುತ್ತಮುತ್ತಲು ಹೋಗುವಂಗ ಒಂದು ದೇವಸ್ಥಾನ ಸಣ್ಣದಿದ್ದದು. ಹೌದಾ? ಅಲ್ಲಿ ಹೋಗಿ ವಿಡಿಯೋ ಮಾಡಿ ಹಾಕಿ ಅದು ವೈರಲ್ ಆಗೈತಿ ಅಂತೇಳಿ ಅದು ನೋಡ್ಯಾರ ಅಂತೇಳಿ ಏನ್ ಇದ್ದಕ್ಕಿದ್ದಂಗ ತಡಿ. ಈಗ ಒಂದು 10 ಮಂದಿ ಬರ್ತಾ ಇದ್ದಂತ ಒಂದು ದೇವಸ್ಥಾನಕ್ಕೆ ದಿಢೀರ್ ಅಂತ 100 ಮಂದಿ, 1000 ಮಂದಿ, ಲಕ್ಷಾಂತರ ಮಂದಿ ಬರಾಕತ್ರೆ ಆ ದೇವಸ್ಥಾನದೊಳಗ ನಿಲ್ಲಕ್ ಜಾಗ ಇರ್ತೈತ? ಅಥವಾ ಅವ್ರಿಗೆ ಏನ್ ಮಾಡ್ಬೇಕು? ಅದಕ್ಕೆ ಈ ವ್ಯವಸ್ಥೆ ಇದ್ದಕ್ಕಿದ್ದಂಗ ಆ ಸಣ್ಣ ಹಳ್ಳಿ ಒಳಗ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡಕತ್ತೆ, ಕರೆಂಟ್ ವ್ಯವಸ್ಥೆ ಮಾಡಕತ್ತೆ, ಬ್ಯಾರಿಕೇಡ್ ಹಾಕಿ ಕ್ಯೂ ಹತ್ತಕತ್ತೆ, ಅಥವಾ ಪ್ರಸಾದ ವ್ಯವಸ್ಥೆ ಮಾಡಕತ್ತೆ. ಅಲ್ಲಿ ಏನ್ ತಕ್ಕ ಮಟ್ಟಿಗೆ ಐತೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಲ್ಲಿ ಹೋಗಿಲ್ಲ. ಹೇಳತ್ತೀನಿ, ಸಣ್ಣ ಊರೊಳಗ ಇದ್ದಕ್ಕಿದ್ದಂಗ ಎಲ್ಲಾ ಪೊಲೀಸ್ ವ್ಯವಸ್ಥೆ, ಆಮೇಲೆ ಭಕ್ತಾದಿಗಳು ಈ ತರನೇ ಬರ್ಬೇಕು, ಈ ತರನೇ ಹೋಗ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಇರ್ಬೇಕು, ಎಲ್ಲಾ ವ್ಯವಸ್ಥೆ ಒದಗ್ಸಕ್ ಆಗಲ್ಲ. ಏನ ಸಣ್ಣ ಒಂದು ಅವ್ರದ್ದು ಒಂದು ದೇವಸ್ಥಾನ ಅದು, ಅಲ್ಲೇ ಒಂದ್ ಸ್ವಲ್ಪ ಮಂದಿ ಹೋಗ್ತಾ ಇದ್ದಂತ ದೇವಸ್ಥಾನ ಅದು. ಇದ್ದಕ್ಕಿದ್ದಂಗೆ ಜನ ಸಾಗರ ಹರ್ಕೊಂಡು ಬಂದು ನಿಲ್ಲಕ್ ಜಾಗ ಇಲ್ದಂಗ ಹಾಕತ್ರೆ ಈ ತರ ಅವ್ರಾದ್ರೂ ಏನ್ ಮಾಡ್ಬೇಕು? ಏನ್ ಸರ್ ನಾವು ವಿಚಾರ ಮಾಡ್ಬೇಕಲ್ಲ. ಒಂದು ರೀಲ್ಸ್ನೇ ಬಂತು ಅಂದ ತಕ್ಷಣ ಹೊಂಟ್ಬಿಡುದೆ. ಹೋಗ್ರಿ ನಾವು ಹೋಗಕ್ ಬೇಡ ಅಂತ ಹೇಳ್ತಾ ಇಲ್ಲ. ಈಗ ನಿನ್ನೆ ನಾನೇ ನೋಡ್ದೆ ಒಂದು ಒಬ್ಬ ಹೇಳತನ, ಇಲ್ಲಿ ಭಕ್ತಾದಿಗಳಿಗೆ ಬೆಲೆ ಇಲ್ಲ, ದೂಡ್ತಾ ಇದಾರೆ ಟಿಕೆಟ್ ತಗೊಂಡ್ಮೇಲೂ, ಆಮೇಲೆ ದೌಡ್ ದರ್ಶನ ಆಗ್ತಿಲ್ಲ, 8 ಗಂಟೆ ನಿಂದಿರ್ಬೇಕು, 10 ಗಂಟೆ ನಿಂದಿರ್ಬೇಕು ಅಂತೇಳಿ ಬಾಯ್ ಮಾಡತ್ತಿದ್ದ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು? ಸಣ್ಣ ಆ ಊರ್ ನೋಡಿದ್ರೆ ಗೊತ್ತಕ್ಕ, ಅಲ್ಲೆಲ್ಲ ಗುಡ್ಸ್ಲು ಹಾಕೊಂಡು ಇರೋ ಅಂತ ಒಂದು ಸಣ್ಣ ಹಳ್ಳಿ ಅದು. ಅವ್ರೇನ್ ಮಾಡ್ಬೇಕು ಅದಕ್ಕೆ? ಆ ನಮ್ನಿ ರೀಲ್ಸ್ ನೋಡಿ ಭಕ್ತಿ ಐತೋ ಇಲ್ಲೋ ಗೊತ್ತಿಲ್ಲ, ಆ ಒಬ್ಬ ಹೋಗಿ ರೀಲ್ಸ್ ಮಾಡಿ ಹಾಕ್ಯಾನ, ನಾನು ಹೋಗಿ ಪಟ್ಟಣ ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋ ಅವಸರಕ್ಕೆ ಹೋಗೋರೆ ಜಾಸ್ತಿ ಆಗ್ಯಾರ ಅಂತ ನನಗನ್ನಿಸ್ತಾ ಐತಿ. ಏನಂತೀಯ? ನೀ ಹೇಳೋದು ಬರೋಬ್ಬರಿನೇ ಅಪ್ಪ. ಆದ್ರೂ ಭಕ್ತಾದಿಗಳು ಹೆಚ್ಚಿಗೆ ಹೋದಷ್ಟು ಗುಡಿ ಗುಂಡಾರ್ಗಳು ಉದ್ಧಾರ ಆಗಲ್ಲ. ಈಗ ಅವ ರೀಲ್ಸ್ ಮಾಡಾಕಿದ್ದಕ್ಕಲ್ಲ ಅಲ್ಲಿ ಒಂದು ದೇವಸ್ಥಾನ ಐತಿ ಅಂತ ಗೊತ್ತಾಗಿ ಇಷ್ಟು ಜನ ಹೊಂಟಿದ್ದು. ಅಪ್ಪ ನಾನು ಹೇಳ್ತಾ ಇರೋದು, ದಿಢೀರ್ ಅಂತ ವೈರಲ್ ಆಗಿ ದಿಢೀರ್ ಅಂತ ಈ ತರ ಜನಸಾಗರ ಹೋದ್ರೆ ಅವ್ರಿಗೆ ಅಲ್ಲಿ ಕೆಲಸ ಮಾಡ್ಸಕ್ಕೆ, ಆಮೇಲೆ ಅದೇನ ಅಂದ್ರಲ್ಲ ವ್ಯವಸ್ಥೆ ಇಲ್ಲ ಕರೆಕ್ಟ್ ಆಗಿ, ಏನು ಮರ್ಯಾದೆ ಇಲ್ಲ. ಮರ್ಯಾದೆ ನನಗೆ ಗೊತ್ತಿಲ್ಲ, ಅವ್ರಿಗೂ ತಲಿ ರೋಷ್ ಹೋಗಿರ್ಬೇಕು. ಅದಕ್ಕೆ ಏನಾರ ಅವ್ರು ಹಂಗ್ ಮಾಡ್ತಾರೋ ಗೊತ್ತಿಲ್ಲ. ಹಂಗಂತ ಅವ್ರು ನಮಗ್ ಮರ್ಯಾದೆ ಕೊಡ್ಲಾರ ತಪ್ಪೆ, ನಾ ಒಪ್ಕೊಂತೇನೆ. ಆದ್ರೂ ಇಷ್ಟ ಇದ್ದಕ್ಕಿದ್ದಂಗೆ 1 to ಡಬಲ್ ಅಲ್ಲ, 1 to ತ್ರಿಬಲ್ 1 ಮಂದಿ ಇದ್ದಿದ್ದು 10 ಮಂದಿ ಆದ್ರೆ ಏನ್ ಮಾಡ್ಬೇಕು? ವ್ಯವಸ್ಥೆ ಎಲ್ಲಿಂದ ಒದಗಿಸ್ಕೊಡ್ಬೇಕು? ಹೌದಿಲ್ಲ? ನೋಡಿದ್ರೆ ಗೊತ್ತಾಕೈತಿ. ಸ್ವಲ್ಪ ಈಗ ಯಾರೇ ಹೋಗೋರಿದ್ರು ಹೋಗಕ್ ಹೋಗ್ಬೇಡ್ರಿ. ಒಟ್ಟ ಈಗ ಅದೆಲ್ಲ ತಣ್ಣಗಾಗ್ಲಿ, ನಡ್ದಿಂದಾಗ ಯಾವ ತರ ಒಂದಿನ ಹೋಗ್ಬರ್ರಿ. ಈಗಂತರೂ ಸದ್ಯಕ್ಕೆ ಆ ಕಡೆ ತಿಳಿ ಹಾಕಕ್ ಹೋಗ್ಬೇಡ್ರಿ. ಯಾರೇ ಇಲ್ಲಿ ಕರ್ನಾಟಕದಿಂದ ಹೋಗೋದಿದ್ರು ಏನ್ ಅವ್ರು ಹೋಗ್ತಾರೆ ಕುರಿ ಹಿಂಡು ಹೋದಂಗೆ ಸುಮ್ಮನೆ ಹೋಗ್ತಾನೆ ಇದ್ರೆ ಅಲ್ಲಿ ಜಾಗ ಇಲ್ಲ. ನಿಮಗೆ 7 ತಾಸು 8 ತಾಸು ದರ್ಶನ ಆಕೈತಿ ಅನ್ನಕತ್ತಾರ ಅವ್ರು. ಯಾಕೆ ತ್ರಾಸ ತಗೊಂತೀರಿ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪುಣ್ಯಕ್ಷೇತ್ರಗಳು ಅದಾವ ನೋಡ್ಬೇಕು ಅಂದ್ರೆ ಎಷ್ಟು ನೋಡ್ತಿ, ಎಷ್ಟು ಬಿಡ್ತೀನಿ ನೀನು ಹೋಗಿ ನೋಡೋದಾತಂದ್ರೆ. ಹೋಗಿ ನೋಡ್ರಿ, ಆರಾಮಾಗಿ ಅಡ್ಡಾಡ್ರಿ, ಯಾರು ಬೇಡ ಅಂತದ. ಮಾವ ನೀವು ಹೇಳಿದ್ ಸರಿ. ಹೌದು,
ಇದ್ದಕ್ಕಿದ್ದಂಗೆ ಅಷ್ಟು ವೆಹಿಕಲ್ ಹೋಗಿ ನಿಂದಿರ್ಬೇಕು ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಮಾಡ್ಕೊಡ್ಬೇಕು ಅವರು? ಹಾಂ, ನೀರು ಕುಡಿಯೋದು ಪ್ರಸಾದ ನೀವು ಹೇಳೋದು ಕರೆ. ಈಗ ಅದೇನಂತಾರಲ್ಲ, ಗದ್ಲ ಅಂತ ಹೋಗೋದು, ನೀವು ಹೇಳ್ದಂಗೆ ರೀಲ್ಸ್ ಮಾಡಾಕಕ್ಕೆ ಅರ್ಧ ಹೋಗ್ಕಾರೇನು ಅಂತೀನಿ ನಾನು, ವಿಡಿಯೋ ಮಾಡಾಕಕ್ಕೆ. ಯಾಕಂದ್ರೆ ಈ ಸಡನ್ನಾಗಿ ಇಲ್ಲದೆ ಇರೋ ಭಕ್ತಿ ಅಂದರೆ ಹೌದಿಲ್ಲ, ಹೋಗ್ಲಿ ಬಿಡ್ರಿ. ಆರಾಮೆಲ್ಲ ತಣ್ಣಗಾಗಲಿ, ಆರಾಮಾಗಿ ನಿಧಾನವಾಗಿ ಸ್ವಲ್ಪ ಇದೆಲ್ಲ ಗದ್ದಲ ಮುಗಿದ್ಮೇಲೆ ಒಂದ್ಸಲ ಹೋಗಿ ಬಂದ್ರಾತ. ಹೋಗಿ ಬರ್ರಿ, ದೇವ್ರೆಲ್ಲ ಕಡೆ ಒಂದೇ, ಶಿವನ ದೇವಸ್ಥಾನ ಏನು ಹಂಗಂತ ನಾನೇನು ಎಲ್ಲೂ ಹೋಗ್ಬೇಡ್ರಿ ಅಂತಿಲ್ಲ. ಇಲ್ಲೇ ಎಷ್ಟು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕೊಲ್ಲೂರು ಮೂಕಾಂಬಿಕೆ ಏನು, ಆಮೇಲೆ ಇವರು ಯಾರದು, ನಾನು ನಮ್ಮ ಫ್ರೆಂಡ್ ಹೋಗಿದ್ವಿ. ಇದು ಕೇಶವನಾಥೇಶ್ವರ ಟೆಂಪಲ್, ಅದು ಇದು ಕಾಂತಾರ ಪಿಕ್ಚರ್ ಹೀರೋ ರಿಷಬ್ ಶೆಟ್ಟಿ ಅವ್ರು ಹೋಗಿದ್ರಲ್ಲ, ಅಲ್ಲಿ ಹೋಗಿ ವಿಡಿಯೋ ಮಾಡ್ಯಾಕಿದ್ರು ಅಂತೇಳಿ ನಾವು ಹೋಗಿದ್ವಿ. ಚಲೋ ಇತ್ತು, ಅದು ಮಸ್ತ್ ಇತ್ತು. ಅವ್ರು ಹೋಗಿ ಬಂದ ತಕ್ಷಣ ಎಷ್ಟು ಮಂದಿಗೆ ಗೊತ್ತಾಯ್ತು ಅಂದ್ರೆ ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ದಾರ್ಯಾಗ ಅಂತೇಳಿ ಹೋಗಿ ಬಂದಿದ್ದಷ್ಟೇ, ಅದಕ್ಕಾಗೆ ಹೋಗ್ಲಿಲ್ಲ. ಮತ್ತೆ ಈಗ ಹೆಂಗಾಗ್ತೈತಿ ಅಂದ್ರೆ ಆ ದೇವಸ್ಥಾನ ನೋಡಿ ಅದಕ್ಕಾಗಿನೇ ಹೊಂಟಾರ ಭಾಳ ಮಂದಿ. ನಾನು ಜನ ಎಲ್ಲ ವಿಡಿಯೋ ಮಾಡಿ ಹಾಕೋದು ನೋಡಿ ಗುಡಿಯವರಿಗೆ ಬೈಯಾಕತ್ತಿದ್ದೆ. ಹೌದು, ಅವ್ರದ್ದು ಸ್ವಲ್ಪ ತಪ್ಪೈತಿ, ನಮ್ದು ಹೋದವ್ರದ್ದು ಇನ್ನೂ ಜಾಸ್ತಿ ತಪ್ಪೈತಿ. ಹಂಗಾರೆ ಬೇರೆ ಎಲ್ಲರೂ ಹೋಗಿ ಬರ್ಬೇಕು. ಆ್ಯಕ್ಚುಲಿ ಯಾವ ಟ್ರಿಪ್ಪಿಗೆ ಹೋಗೋಕ್ಕೂ ಮೂಡಿಲ್ಲ. ಮೊನ್ನೆ ಒಂದು 15 ದಿನ ಹೋಗಿ ಗಾಡಿ ಹೊಡೆದೆ, ನನಗೆ ಬೇಜಾರಾಗಿತ್ತು. ನಾನು ಮಾತ್ರ ಎಲ್ಲಿಗೂ ಹೋಗುದಿಲ್ಲ, ನನ್ನೆಲ್ಲೂ ಕರಿಬೇಡ್ರಿ. ಇದು ಒಂದು ಅದು ಇವ್ರು ಭಾಳ ಫೋರ್ಸ್ ಮಾಡತ್ತಿದ್ರು ಅಂತ ಹೊಂಟಿದ್ದೆ. ನಾ ಬರಲ್ಲ, ನೀವು ಗಂಡ ಐತಿ ಹೋಗಿ ಬರ್ರಿ, ಎಲ್ಲರೂ ಹೋಗಿ ಬರ್ರಿ. ಓಯ್, ಎಲ್ಲುಂಟಿ ಹೊಟ್ಟಿಲ್ಲದಿ ನೆನಪೈತೆ ಇಲ್ಲ? ಅಲ್ಲ, ಈ ನಮ್ನಿ ಅಡ್ಡಾಡ್ತೀಯಲ್ಲ ಕಬ್ರಿಗೇಡಿ, ಅಡ್ಡಾಡ್ಬಾರ್ದಂಗೆಲ್ಲ ಗೊತ್ತನ, ಕೆರಿ ಹಳ್ಳ ದಾಟಬಾರ್ದು ಅಂತಾರ. ಮತ್ತೆ ಉಳ್ಳಾಡ ಹೋಗ್ಬೇಡ, ಏನು ಅವಶ್ಯಕತೆ ಇಲ್ಲ. ಎಲ್ಲಿ ಹೋಗುದು, ಮಕ್ಕಳು ಮರಿಯಾಗಿ ಗಟ್ಟಿಯಾಗಿ ಅಡ್ಡಾಡಕತ್ತು ಅಂದ್ರೆ ಹೋಗೋದು ಐತೆ. ಒಂದು ಖುಷಿನ ಹಡ್ದು ಕೊಡು ನಮ್ಮ ಕೈಯಾಗ, ಆಮೇಲೆ ಎಲ್ಲಾರ ಅಡ್ಡಾಡಕ್ ಹೋಗ್ನಿ. ಯವ್ವ, ಎಲ್ಲ ತಂದೆ ತಾಯಿಗಳು ಹೇಳೋದಿದ್ನೆ, ಒಂದು ಖುಷಿನ ಹಡ್ದು ಕೊಟ್ಬಿಡು, ಆಮೇಲೆ ಎಲ್ಲರೂ ಹೋಗು ಅಂತೇಳಿ. ಆಮೇಲೆ ಅನ್ನೋದು, ಯವ್ವ ಏನು ಕಾಡ್ತತೆ, ಯವ್ವ ಹೊಟ್ಟೆ ಸತನ ತಗೋ, ಅಳಕತ್ತನ ತಗೋ, ಯವ್ವ ತಗೋರೇವ ನಿನ್ನ ಖುಷಿನ ಅಂತೇಳಿ ನಮ್ಗೆ ಅಂಬ್ರಿಸ್ತೀರಿ. ನಮಗೇನು ಗೊತ್ತಿಲ್ಲನ? ಈಗ ನೋಡು, ಪಾರ್ವತಿ ಅತ್ತಿಗೆ ಮಗ ಹಂಗೆ ಅಂತಿದ್ರಿ, ಒಂದು ಹಿಡ್ದು ಕೊಟ್ಬಿಡವ, ಆಮೇಲೆ ಏನಾರ ಮಾಡ್ಕೊ ಅಂತೇಳಿ. ಈಗ ನೋಡು, ಈ ಪಾಪ ಅವರೇ ಎಷ್ಟು ನಿಭಾಯಿಸ್ತಾರೆ. ನೀವು ಕರ್ಕೊಂತೀರಿ ಇಲ್ಲಂತಲ್ಲ, ಆದರೂ ಪಾಪ ಅವರೆಷ್ಟು ಕರ್ಕೊಂಡು ಒದ್ದಾಡ್ತಾರೆ. ಈಗ ನೋಡು, ಪಾರ್ವತಿ ಅತ್ತಿಗೆ ಮಗ ಎಲ್ಲರೂ ಹೋಗಾಕತ್ತನ, ಎಲ್ಲಿ ಹೋಗೋಕ್ಕೂ ಆಗಂಗಿಲ್ಲ, ಗೊತ್ತನ? ನಿಮ್ಮ ಅತ್ತಿಗೆಮ್ಮ ಒಂದು ಹಡಿ ಅಂದ್ರೆ 3 ಹಡ್ದಾಳ. ಒಂದೇ ಆದರೆ ಎತ್ಕೊಂಡು ನಾವೇ ಗಂಡ ಅಂತಿ ಎಲ್ಲರೂ ಹೋಗಿ ಬರ್ಬೋದಿತ್ತು. 3 ಈಗ ಆಕಿ ಒಂದು ಎತ್ಕೊಂಡ್ರು, ನಾವು ಒಂದು ಎತ್ಕೊಂಡ್ರು, ಇನ್ನೊಂದು ಉಳಿತೈತಿ. 16 ಕೈ ಹಾಕೊಡೋದು. ಅದಕ್ಕೆ ಫ್ಯಾಮಿಲಿ ಟ್ರಿಪ್ಪೇ ಬೆಟ್ರು ನಮಗೆ. ಇನ್ನಪ್ಪು ದೇವ್ರದಿಂದ ನಂಗೆ ಒಂದೇ ಆದ್ರೆ ಸಾಕಪ್ಪ, 2 3 ಬೇಡ, ಆಮೇಲೆ ಮುಗೀತು ಇಲ್ಲಿಗೆ ಅಡ್ಡಾಡೋದು. ಹಂಗೆಲ್ಲ ಅನ್ಬಾರ್ದ. ಇದು ನಂದು ಮೊನ್ನೆ ಒಂದು ಡ್ರೆಸ್ ಇಲ್ಲೇ ಬಿಟ್ಟು ಹೋಗಿನಿ, ಕೊಡ್ಬಾ ಅಶ್ವಿನಿ. ಅಪ್ಪ ಅಂತೂ ಏನ್ರಿ, ನನ್ನ ಮನೆ ಒಳಗೆ ನಾನೇ ಕೆಲಸಕ್ಕೆ ಆದಂಗೆ ಆಗ್ಬಿಟ್ಟಿರ್ತೇನಪ್ಪ. ಹಂಗೆ ಕಂತೀಯ ಪಾಪ ನಮ್ಮ ಅಕ್ಕ. ಏನು ಈಗ ನಮ್ಮವು ಇದ್ದಿದ್ರೆ ನೋಡ್ಕೊಂತಿದ್ದಿಲ್ಲ, ಹಂಗೆ ನಮ್ಮ ಅಕ್ಕ ಅನ್ಕೋಬೇಕು. ಹೇಳೋದು ಸುಲಭ, ಇಲ್ಲಿ ಮನ್ಯಾಗ ಅನ್ಭವಿಸಕ್ಕೆ ನಾನಲ್ಲ, ನನಗೆ ಗೊತ್ತು. ಅಯ್ಯಪ್ಪ ದೇವ್ರೆ, ಈ ಮನೆ ಪೂರ್ತಿ ಹಿರೇತನ ಪೂರ್ತಿ ಎಲ್ಲ ನಿಮ್ಮಕ್ಕಂದೆ, ನಂದೇನು ನಡೆಯಲ್ಲ. ನನ್ನ ಮನೆ ಒಳಗೆ ನಂದ ಮಾತ ನಡೆಯೋದಿಲ್ಲ, ಪೂರ್ತಿ ಎಲ್ಲ ನಿಮ್ಮದೇ ಇರ್ತೈತಿ, ನಿಮ್ಮ ಅಕ್ಕಂದೇ ನಡೀತೈತಿ, ಗೊತ್ತಾ? ನಿಮ್ಗೇನು ಗೊತ್ತು, ಹೋಗ್ಲಿ ಬಿಡ್ರಿ, ಸುಮ್ಮನೆ ಅಂದ್ ರೂಪಾಯಿಗಿಲ್ಲ. ಅಡ್ಗೆ ಮಾಡಿ ಕಟ್ಟಿದೆ ಇಲ್ಲ, ಹಂಗೆ ಕಳ್ಸಿದೆ ಮತ್ತೆ. ನೋಡ್ ನಂಗೆ ಇದಕ್ಕೆ ಸಿಟ್ಟು ಬರೋದು, ಅಡಿಗೆ ಮಾಡಿ ಕಟ್ಟೇನಿ, ಕಟ್ಟಿಲ್ಲ ಅಂದ್ರೆ ಹೇಳ್ರಿ, ಕಟ್ಟೇನಪ್ಪ. ಆತ ಕಟ್ಟೇನಿ ಅಂದ್ರೆ ಮುಗೀತಪ್ಪ. ಅಯ್ಯೋ ದೇವ್ರೆ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿ? ಕಟ್ಟೇನಿ ಅಂತೇಳಿ ಕಟ್ಟಿಯೋದಿಲ್ಲ, ಈಗ ಬಿಡು ಹೋಲಿ. ಮನಿ ಖಾಲಿ ಮಾಡ್ರಿ ಅಂತ ಅದರ, ಈಗ ಏನು ಮಾಡೋದು? ಹೌದಾ, ಈಗ ಇದಕ್ಕಿದ್ದಂಗೆ ಎದಕ್ಕಂತ? ಅದು ಅವ್ರೇನೋ ಮನೆಗೆ ಸ್ವಲ್ಪ ಅವರಿಗೆ ದುಡ್ಡಿಂದ ಅವಶ್ಯಕತೆ ಐತೆ ಅಂತ ಲೀಸ್ ಹಾಕ್ಬೇಕನ್ನತ್ತಾರಂತ. ಲೀಸ್ ಹಾಕ್ಬೇಕಂತ, ಅದಕ್ಕೆ ಈಗ ಲೀಸ್ ಹಾಕಕ್ಕೆ ನಮ್ಮ ಹತ್ರ ರೊಕ್ಕ ಎಲ್ಲ ಐತಿ, ನಾವು ತಿಂಗಳ ಬಾಡಿಗೆ ಕೊಡೋರು, ಅವ್ರಿಗೆ ಹೆಚ್ಚಿಗೆ ಅಮೌಂಟ್ ಬೇಕಾಗಿತ್ತಂತ. ಅದ್ರ ಸಂಬಂಧ ನಾವು ಲೀಸ್ ಹಾಕ್ಬೇಕಂತ ದೇವ್ರಿ. ನೀವು ಸ್ವಲ್ಪ ಖಾಲಿ ಮಾಡಿದರೆ ನಾವು ಬೇರೆ ಯಾರಿಗಾರ ಲೀಸ್ ಹಾಕ್ತೀವಿ, ಇಲ್ಲ ನಿಮಗೆ ಬೇಕಂದ್ರೆ ನೀವೇ ಲೀಸ್ ಹಾಕೋರಿ, ಅದಕ್ಕೇನಿಲ್ಲ. ಆದ್ರೆ ಒಟ್ಟಿನಲ್ಲಿ ಹೆಂಗಂದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಐತಿ ಅಂತ ಅದರ, ಏನು ಮಾಡೋದು? ಹೌದಾ, ಲೀಸ್ ಅಮೌಂಟ್ ಎಷ್ಟಂತೆ? 4.5 ಲಕ್ಷ. 4.5 ಲಕ್ಷ ಈ ಮನೆಗೆ? 4.5 ಲಕ್ಷ ಜಾಸ್ತಿ ಆಯ್ತು ಅಂತ ಅನಿಸ್ತೈತಲ್ಲ? ಏನೋ ನಂಗೆ ಗೊತ್ತಿಲ್ಲ, ಒಟ್ಟಿಗೆ ಹಂಗನ ಆ ಥರ. ಅದಕ್ಕೆ ನಾ ಏನು ಅನ್ನಲಿಲ್ಲ. ಸರಿ, ನಮ್ಮ ಮನೆಯವ್ರು ಬಂದಮೇಲೆ ಹೇಳ್ತೀನಿ ರೀ ಅಂತಂದೆ. ಈಗ ಹಂಗಾರೆ ಒಂದು ಬೇರೆ ಮನೆ ಹುಡುಕ್ಬೇಕಪ್ಪಿ, ಏನು ರೀ? ಹುಡುಕೋ ವ್ಯವಸ್ಥೆ ಮಾಡ್ಬೇಕು ಮತ್ತೆ. ಹಂಗಲ್ಲೇ, ಈಗ ಇದ್ದಕ್ಕಿದ್ದಂಗೆ ಬೇರೆ ಮನೆ ಹುಡ್ಕೋದು ಅಂತಂದ್ರೆ ಮನೆ ಸಿಗೋದು ಅಷ್ಟು ಸುಲಭ ಅಂತ ತಿಳ್ಕೊಂಡಿಯಾ? ಭಾಳ ಕಷ್ಟ ಐತಿ ಮನೆ ಸಿಗೋದು. ಹುಡ್ಕಕ್ಕೆ ಭಾಳ ಟೈಮ್ ಬೇಕು. ನಮಗೆ ಅನ್ಕೊಂಡಂಗೆ, ನಮಗೆ ಬೇಕಾದಂಗೆ ಆರಾಮಾಗಿ ಸಿಗೋದಿಲ್ಲ. ತಡಿ, ನಾ ಕೇಳ್ತೀನಿ ಇವ್ರನ್ನ, ಕಡಿಮೆ ರೊಕ್ಕಕ್ಕೆ ಇದನ್ನೇ ಕೊಡ್ತಾರ ಲೀಸ್ ಅಂತೇಳಿ. ನಿಂಗೆ ಇದು ಅನುಕೂಲವಾಗೈತದಲ್ಲ? ಅನುಕೂಲ ಆಯ್ತಪ್ಪ, ಓನರ್ ಎಲ್ಲ ಒಳ್ಳೆಯವರೇ. ಅವ್ರ ಅವಶ್ಯಕತೆ ಇದ್ರೆ ಅವ್ರ ಏನು ಮಾಡ್ಬೇಕು ಹೇಳ್ರಿ? ಅವರ ಮಗಳದೇ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತೆ, ಅದಕ್ಕೆ ಬೇಕಂತ. ಸರಿ, ನಾನು ವಿಚಾರಿಸಿ ನಿಂಗೆ ಹೇಳ್ತೀನಿ ತಗೋ. ಖಾಲಿ ಮಾಡೋದೆಲ್ಲ ಏನು ಬೇಡ. ಇಲ್ಲಾಂದ್ರೆ ಓನರ್ನ ಕರೆದು ಬಿಡ್ತೀಯೇನೆ, ಇಲ್ಲೇ ನಿಂತು ಕರೆದ್ರೆ ಅವ್ರೇನು ಬರ್ತಾರಲ್ಲ, ನಾವೇ ಮಾತಾಡಿ ಕೇಳ್ಬಿಟ್ರತಿ ಏನಂತೇಳಿ. ನೀವು ಕುಂದ್ರಿ, ನಾ ಕರಿತೀನಿ. 4.5 ಲಕ್ಷ ಅಂತ ಅದರ, ಏನೋ ಕಡಿಮೆ ಮಾಡಿಸೀವಿ ಅಂದರೂ ಈಗ ಒಂದು 4 ಲಕ್ಷಕ್ಕೆ ಬರ್ಬೋದು ಅವರಷ್ಟೇ. 4 ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಲಿ? ಮೊದಲೇ ನನ್ನ ಹೆಂಡತಿಗೆ ಈಗಿನ ಕಂಡ್ರೆ ಆಗ್ಬರಲ್ಲ,
ಈಗ 4 ಲಕ್ಷ ರೂಪಾಯಿ ನಾನು ತಗೊಂಡು ಇಲ್ಲಿ ಕೊಡ್ತೀನಿ ಅಂತಂದ್ರೆ ಬಿಡ್ತಾಳನ ಆಕೆ? ಛೇ, ಏನು ಮಾಡಲಿ? ಜಗಳ ಮಾಡ್ತಾಳ. ಏನು ಒಂದು ತಿಳಿವಲ್ತು. ಛೇ, ನೋಡಂತಳೆ ಏನಾಕ್ಕತಿ ಅಂತ. ಏನ್ರಿ ಅವ್ರ ಯಜಮಾನ್ರು ಇಲ್ಲಂತೆ, ಅವರೆಲ್ಲ ಹೊರಗೆ ಹೋಗ್ಯಾರಂತೆ. ಅವರು ಬಂದ್ಮೇಲೆ ಹೇಳ್ತೀನಿ ಅಂತ ಅಂದರು. ಹೌದಾ, ಸರಿ, ನಾನು ಹಂಗಾರೆ ಹೊಕ್ಕೇನಿ. ಅವ್ರು ಬಂದಮೇಲೆ ಒಂದು ಫೋನ್ ಮಾಡಿಸ್ಕೊಡು. ಏನು, ನಾ ಫೋನ್ನಾಗೆ ಮಾತಾಡ್ಬಿಡ್ತೇನೆ ಮತ್ತೇನು. ಆತು. ಏನ್ರಿ ಲಕ್ಷ್ಮಿ ಆರಾಮದಾಳ? ಸ್ವಲ್ಪ ಚಲೋ ನೋಡ್ಕೊನ್ರಿ, ಪಾಪ ಹೊಟ್ಟಿಲ್ ಐತೆ ಹುಡುಗಿ. ನೀ ಏನು ತಲೆ ಕೆಡಿಸ್ಕೊಬೇಡ, ನಾ ಅದೇನೆ ನಾ ಎಲ್ಲ ಹೇಳ್ತೇನೆ. ಆಕಿಗೆ ಏನೂ ತೊಂದರೆ ಆಗಿಲ್ಲ, ಆರಾಮಾಗದಾಳಕ್ಕೆ. ಅಷ್ಟಾದ್ರೆ ಸಾಕು. ಆಮೇಲೆ ಇನ್ನೊಂದು ವಿಷಯ, ನಾಳೆ ಆತು ಅಂತಂದರೆ ನಾನು ನಮ್ಮ ಅವ್ನ ಮನೆಗೆ ಹೋಗ್ಬೇಕು. ಇಲ್ಲ ಅಂತಂದರೆ ನಾಡ್ದು ಹೋಗ್ತೇನೆ. ಹೋದ ಅಂದ್ರೆ ಒಂದು ವಾರ ಅಲ್ಲೇ ಇರ್ತೇನೆ ರೀ. ಒಂದು ವಾರ ಇರಂಗಿಲ್ಲ ನೀ ಇಲ್ಲೇ? ಆಗಲಿ ಬಿಡು, ನೋಡ್ಬೇಕನ್ಸಿದ್ರೆ ಅಲ್ಲಿಗೆ ಬರ್ತೇನೆ. ಅದನ್ನೇ ಹೇಳ್ಬೇಕು ಅಂದ್ಕೊಂಡಿದ್ದು ನಿಮಗೆ. ಲಕ್ಷ್ಮಿಗೆ ಈಗ ಕುಬ್ಸಕ್ಕೆ ನಿಮ್ಮ ಹೆಂಡತಿ ಅಂತರೂ ಕರೆಯಂಗಿಲ್ಲ. ಅದ್ರ ಸಂಬಂಧ ಲಕ್ಷ್ಮಿಗೆ ಒಂದು ಕುಬ್ಸ ಮಾಡೋಣ ಅಂತ. ಅದಕ್ಕೆ ಲಕ್ಷ್ಮಿನ ಕರ್ಕೊಂಡು ನಮ್ಮ ಮನೆಗೆ ಬರ್ತೀರೇನ? ಅಲ್ಲಿ ಅಣ್ಣನ ಮನೆಗೆ ಬರ್ರಿ. ಅಲ್ಲೇ ನಾನು ಆಕೆಗೆ ಸೀರೆ ಅದು ತಂದು ಏನು ಕುಬ್ಸ ಮಾಡ್ಬೇಕು ಅದನ್ನು ಮಾಡ್ತೇನೆ. ನೀನು ಮಾಡ್ಬೇಕಂದ್ರೆ ಮಾಡ, ನಾನು ಬೇಡ ಅನ್ನಂಗಿಲ್ಲ. ಆದರೆ ದೊಡ್ಡ ಕುಬ್ಸ ಮಾಡುವ ಹೊತ್ನಾಗ ಹಾಲ್ನಾಗ ಫಂಕ್ಷನ್ನಾಗ ಇದು ಇಟ್ಟು ಅವಾಗ ನೀನು ಕರೆಯಂಗಿಲ್ಲ ಅಂತ ಯಾಕೆ ಅನ್ಕೊಂತಿ? ನಾನು ಕರಿತೀನಿ, ಸ್ಪೆಷಲಾಗಿ ನಾನು ಇನ್ವೈಟ್ ಮಾಡ್ತೇನೆ ಆತ. ಬೇಡ, ನಾನು ಅವಾಗೆಲ್ಲ ಬರೋಕ್ಕೊಲ್ಲೆ. ನಾನು ಬರೋದ್ರಿಂದ ನಿಮ್ಮ ಮಕ್ಕಳಿಗೂ ಮುಜುಗರ, ನಿನ್ನ ಹೆಂಡತಿಗೂ ಮುಜುಗರ. ಸುಮ್ಮನೆ ನಿಮ್ಮ ಹೆಂಡತಿ ಜಗಳ ಮಾಡ್ಕೊಂಡಿರ್ತಾಳ. ಸುಮ್ಮನೆ ಯಾಕೆ ಶುಭ ಕಾರ್ಯದಾಗ ಮಕ್ಕ ಕರಗ್ ಮಾಡ್ಕೊಳ್ಳೋದು? ಹೌದಿಲ್ಲ? ಬೇಡ. ಸರಿ, ಅದು ಆಮೇಲೆ ನೋಡೋಣಂತೆ. ಈಗ ಮನಿ ಲೀಸ್ ಹಾಕ್ಕೊಳ್ಳೋದ್ರ ಬಗ್ಗೆನೇ ಈಗ ವಿಚಾರ ಮಾಡ್ಬೇಕು. ನೋಡಂತೇಳಿ ಒಂದು 4 ಲಕ್ಷ ರೂಪಾಯಿಗೆ ಬಂದಾನಂದ್ರು ಕೇಳ್ತೀನಿ. ಹಾಂ, 4 ಲಕ್ಷ ರೂಪಾಯಿ ನೀವಾದರೂ ಎಲ್ಲಿಂದ ಕೊಡ್ತೀರಿ? ಈಗ ದುಡ್ಡು ಬೇಕಲ್ಲ. ಟೆನ್ಷನ್ ತೊಗೊಬೇಡ, 4 ಲಕ್ಷ ರೂಪಾಯಿ ಏನು ದೊಡ್ಡಾಗದಲ್ಲ. ನನ್ನ ಹತ್ರ ಐತಿ ಅಮೌಂಟು, ನನ್ನ ಹತ್ರ ಇರ್ತೈತಿ. ನಾನೆಲ್ಲ ಕೊಟ್ಟು ಬಗ್ಗೆ ಹರಿಸ್ತೀನಿ ತಗೋ. ಹಾಂ, ಸರಿ. ನಮ್ಮ ಫ್ರೆಂಡ್ ನಿವೇದಿತಾ ಅದಾಳಲ್ಲ, ಆಕಿ ಆಕಿ ಸ್ಕೂಲಿಗೆ ಬಂದಿದ್ದಿಲ್ಲ. ನಮ್ಮ ಟೀಚರ್ ಭಯಕ್ಕೆ ಹತ್ಬಿಟ್ಟಿದ್ರು ಆಕಿಗೆ. ಮತ್ತೆ ಆಕಿಗೆ ಆಮೇಲೆ ಆಕಿ ಬರ್ದಿದ್ದಿಲ್ಲವ. ಟೀಚರ್ ಕೇಳಿದ್ರು, ಯಾಕೆ ಬರ್ದಿದ್ದಿಲ್ಲ ನೀನು ಅಂತೇಳಿ. ಇಲ್ಲ, ನನಗೆ ಹುಷಾರಿದ್ದಿದ್ದಿಲ್ಲ ಅಂತ ಹೇಳಿದ್ಲು. ಆದ್ರೂ ಟೀಚರ್ ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಶಾಪಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಇಲ್ಲ ಅಂತ ಅಂದ್ಲು. ಅದಕ್ಕೆ ವಾರದಾಗ 3 ಸಲ ಇದೇ ಹೇಳ್ತೀನಿ, ನೀನು ಬರೀ ಹುಷಾರಿಲ್ಲ ಅಂತ. ನಾಳೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಬಾ ಅಂತ ಹೇಳಾರ ಆಕಿಗೆ. ಹೌದಾ? ಹೋಗ್ಲಿ ಬಿಡ. ಸರಿ, ಮಕ್ಕಳುವ ಹೊತ್ತು ಭಾಳ ಆಗೈತಿ. ಬೆಳಗ್ಗೆ ಸ್ಕೂಲಿಗೆ ಹೋಗಂಗಿಲ್ಲ. ಟೈಮ್ ನೋಡಿ 10:30 ಆಗೈತಿ, ಇನ್ನೂ ಮನಗವಲ್ಲಿ. ಬಿಡವ, ನೀ ಬೆಳಗ್ಗೆ ಎಬ್ಸು. ಎಷ್ಟೊತ್ತಿಗೆ ಎಬ್ಸು, ನಾನು ಎದ್ದೇಳ್ತೀನಿ. ಹಿಂಗಂತಿ ಬೆಳಗ್ಗೆ ಎಬ್ಸ್ದಾಗ ಮಾಡ್ಕೊಂತ ನಿಂದಿರ್ತಿ. ಎದ್ದೊಳಗೆ ಬೇಜಾರು ಮಾಡ್ಕೊಂತಿ. ಅದೇ ರಾತ್ರಿ ಸ್ವಲ್ಪ ದೌಡ್ ಮಕ್ಕೊಂಡ್ರೆ ಇನ್ನೊಂದು ತಾಸು ದೌಡ್ ನಿದ್ದೆ ಆಕತ್ತ, ಜಾಸ್ತಿ ನಿದ್ದೆ ಆಕತ್ತ. ಹೇಳಿದ್ರೆ ಅರ್ಥನೇ ಮಾಡ್ಕೊಳಂಗಿಲ್ಲ ನೀನು. ಹೋಗವ, ನಾ ಇನ್ನೊಂಚೂರು ಕುಂದಿರ್ತೇನೆ. ನಾನು ನೀನು ಅಪ್ಪಾಜಿ ಲೂಡೋ ಆಡೋಣವ. ನಮ್ಮ ಫ್ರೆಂಡ್ಸ್ ಅಪ್ಪ ಅವ್ರ ಮಮ್ಮಿ ದಿನಾನು ಊಟ ಆದ್ಮೇಲೆ ಲೂಡೋ ಆಡ್ತಾರಂತೆ, ಗೊತ್ತೇನು? ಲೂಡೋ ಆಡ್ತಾರಂತೆ. ಆಮೇಲೆ ಇದು ಏನು ಹಾವು ಏಣಿ ಆಟ ಆಡ್ತಾರಂತೆ. ನೀವು ಬರೋದೇ ಇಲ್ಲ. ಬಾರವ ಆಟ ಆಡೋಣ. ಏಪ್ಪ ದೇವ್ರೆ, ನಿಮ್ಮ ಫ್ರೆಂಡ್ಸ್ ಮಮ್ಮಿ ಏನಾರ ಮನ್ಯಾಗ ಇರ್ತಾರ ಏನ? ಅದಕ್ಕೆ ಲೂಡೋ ಆಡ್ತಾರ. ಬಾ, ನಂಗೆ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿರ್ತೀನಲ್ಲ ಪುಟ್ಟೆ. ಬೆಳಗ್ಗೆಯಿಂದನೂ ಕೆಲ್ಸಕ್ಕೆ ಹೋಗಿ ರಾತ್ರಿ ಮತ್ತೆ ಲೂಡೋ ಆಡೋದಂದ್ರೆ ನಂಗೆ ಆಗಲ್ಲ. ನೆಲ ಸಿಕ್ಕರೆ ಸಾಕು ಅನ್ನಂಗೆ ಆಗೈತಿ. ಯಾಕೆ ಹಿಂಗೆ ಮಾಡ್ತಿ ಪುಟ್ಟ? ಸಂಡೇ ಮನೆಗೆ ಇರ್ತೀವಲ್ಲ, ಅವತ್ತು ಆಟ ಆಡೋಣ. ಏನು ಇನ್ನೂ ಎಚ್ಚರದಿಯಾ? ಮಕ್ಕಳದ್ ಬಿಟ್ಟು ಇದು ಎಲ್ಲಿಟ್ನೆ? ಏನೋ ನೀರು ತೊಂಬರ್ತೇನೆ ತಡಿ. ಅಪ್ಪ ನಮ್ಮ ಸ್ಕೂಲಾಗ ಆದಿತ್ಯ ಅಂತ ಅದಾನ ಒಬ್ನ. ಅವ್ನು ದಿನಾನು ಏನಾರು ತಿನ್ನಕ್ ತಗೊಂಬಂದಿರ್ತಾನ. ದಿನಾನು ಏನಾರು ಒಂದು ತಿಂತಾನೆ ಇರ್ತಾನ ಅವನು. ಅಲ್ಲಿ ಟೀಚರ್ ಪಾಠ ಮಾಡ್ತಿರ್ತಾರ, ಹಂಗ ಬಗ್ಗದು ತಿನ್ನೋದು ತೆಗ್ದಿಡೋದು, ಬಗ್ಗದು ತಿನ್ನೋದು ತೆಗ್ದಿಡೋದು. ಟೀಚರಿಗೆ ಗೊತ್ತಾದ್ರೆ ಹೆಂಗ್ ಬೈತಾರ ಗೊತ್ತಾ? ಏನವು ಟೀಚರ್ ಅಲ್ಲ, ಯಾವನ ಏನ ಆದಿತ್ಯ ಯಾರ ಏನಾತಾಗ ಇವೆಲ್ಲ ಪುರಾಣ ನನಗೆ ಕೇಳೋಷ್ಟು ಪೇಷನ್ಸ್ ಇಲ್ಲ. ಏನು ಹೇಳ್ತಾ ಇದ್ದೇನೆ ನೋಡು ಅಮೃತ. ಈಕೆ ಮಕ್ಕೋ ನೀನು, ನಾ ಹೇಳಕತ್ತೀನಿ ಕೇಳ. ಮಕ್ಕೋ ನೀನು ಫಸ್ಟ್. ಅಮ್ಮೋ ಮಕ್ಕೋ. ಅಪ್ಪ ಅದು ಎದಕ್ರಿ ಬೈದ್ರಿ? ಅಲ್ಲ, ಅದು ಯಾರ ಅಮ್ಮ ಏನದು ಏನೋ ಅಂದ್ಲಪ್ಪ ಹೆಸರು. ಆ ಹೆಸರು ಸತಿಗೆ ನನಗೆ ನೆನಪಾಗ್ಬಲ್ತ. ಆ ಹುಡುಗ ಏನೋ ದಿನ ಏನಾರು ತಿನ್ನಕ್ಕೆ ತಂದಿರ್ತದಂತೆ, ತಿಂತಿರ್ತದಂತೆ. ನಾನು ಆಗ್ಲಿಂದ ಕೇಳಿಸ್ಕೊಳಕತ್ತೀನಿ ಹಳೇ ಪುರಾಣ. ಯಾವ್ಯಾವ ಅವರು ಸ್ಕೂಲ್ನಂದೆಲ್ಲ ಹೇಳಕತ್ತಲ್ಲ, ನೀನು ಹುಂಬ್ರಂಗೆ ಎಲ್ಲ ಕೇಳಿಸ್ಕೊಳಕತ್ತಿಯಲ್ಲ. ಇವು ನಿನ್ನ ಸಾಲಿ ರಾಮಾಯಣ ನಮ್ಮ ಮುಂದೆ ಏನು ಹೇಳಕ್ಕೊಬಿಡ, ಮಕ್ಕೋ ಅಂತ ಹೇಳಕ್ ಬರ್ತತಿಲ್ಲ. ನಿನ್ನ ಬೋರಾಗಲ್ಲ ನಿಂಗೆ. ಅವು ಯಾವ ಹುಡುಗರು ಏನಾತಾಗ, ಯಾವನ್ ತಿನ್ನಕ್ಕೆ ತಂದ್ರೇನು, ಯಾವನಿಗೆ ಆರಾಮಿಲ್ಲ ಅಂದ್ರೇನು? ಹೌದಿಲ್ಲ? ಏನು ಮೀನಿಂಗ್ ಅನ್ನೋದಕ್ಕೆ ಆಕೆ ಅಷ್ಟೆಲ್ಲ ಬರೀ ಸ್ಕೂಲ್ ಪುರಾಣ ಹೇಳೋದು. ಸ್ಕೂಲಿಂದ ಬಂದ ತಕ್ಷಣ ಸ್ಟಾರ್ಟ್. ನಮ್ಮ ಟೀಚರ್ ಹಂಗಂದ್ರು, ಇವತ್ತು ಅವ ಹೋಮ್ವರ್ಕ್ ಮಾಡಿದ್ದಿಲ್ಲ, ಇವ ಬಂದಿದ್ದಿಲ್ಲ, ಸಾಲ್ಯಾಗ ಅದಾತು, ಸಾಲ್ಯಾಗ ಇದಾತು. ನೀ ಅದು ಎಂತ ಕೇಳಿಸ್ಕೊಂತೀಯ ನಾನು? ನಂಗೆ ಕೇಳಿಸ್ಕೊಳಕ್ ಆಗಂಗಿಲ್ಲ ನೋಡು. ರೀ, ಮಕ್ಕಳು ಏನೋ ಒಂದು ಹೇಳುವ ಹೊತ್ನಾಗ ಪೇರೆಂಟ್ಸ್ ಆದವ್ರು ನಾವು
ಕವ 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 ಗದ್ರ ಬಿಟ್ರೆ ಆ ಮಕ್ಳು ಬಾಯಿ ಮುಚ್ಚಿಬಿಡ್ತಾವ್ರಿ, ಏನು ಹೇಳಂಗಿಲ್ಲ. ಮಕ್ಳು ಮನಸ್ಸು ಬಿಚ್ಚಿ ಮಾತಾಡೋದೇ ಕಮ್ಮಿ. ಏನೋ ಒಂದು ಹೇಳ್ತಿರ್ತಾವೆ, ಅಲ್ಲೇ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಕಿರ್ತಾವೆ. ಅದು ಒತ್ತಟಿಗೆ ಹೋಗ್ಲಿ, ಏನೋ ಒಂದು ಹೇಳೋ ಹೊತ್ನಾಗ ನಾವು ಹೌದಾ ಹೌದಾ ಹಾಂ ಅಂದ್ರೆ ಅವಕ್ಕೆ ಎಷ್ಟು ಖುಷಿ ಆಕೈತೆ ಗೊತ್ತೇನೆ. ನಿಮ್ದೊಂದು ಬೆಳಗ್ಗಿಂದ ಸಂಜೆ ಮಟ್ಟ ನಿಮ್ಮ ಕೆಲಸದಾಗ ನೀವು, ನನ್ನ ಕೆಲಸದಾಗ ನಾನು, ಏನೋ ಒಂದು ಮಕ್ಕಳ ಹೊತ್ನಾಗ ಅವ್ಕೆ ತಿಳಿದಿದ್ದು ಏನೋ ಒಂದು ಹೇಳ್ತಿರ್ತೈತಿ. ಒಂದು ಎರಡು ಮಾತು ಹೌದಾ ಪುಟ ಹಂಗಾತ, ಹ್ಞೂ ಹೌದಾ ಅಂದ್ಬಿಟ್ರೆ ಮುಗಿದೋತು. ಅದು ಎಂಥ ಬೇಜಾರ್ರಿ. ಈಗ ನೀವು ನಿಮ್ಮ ಆಫೀಸಿಗೆ ಹೋಗಿರಲ್ಲ, ಅಲ್ಲಿ ಕೆಲಸ ಮಾಡೋ ಹೊತ್ನಾಗ ನಿಮ್ಮ ಸರ್ ಬಾಯಿಗೆ ಬಂದಂಗೆ ಏನಾದರೂ ಒಂದು ಕೆಲಸ ಸರಿಯಾಗಿಲ್ಲ ಅಂದ್ರೆ ಬೈತಾರ, ಅಥವಾ ನಿಮ್ಮ ಕೊಲೀಗ್ಸ್ ಏನಾರ ಒಂದು ಕಿತಿಬಿ ಮಾಡಿರ್ತಾರ, ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸಗಳು ಎಷ್ಟು ನಡೀತಿರ್ತಾವೆ ಆಫೀಸ್ನಾಗ, ಅದೆಲ್ಲ ಸಹಿಸ್ಕೊಂತೀರಿ. ಮಗಳು ಪ್ರೀತಿ ಮಗಳು ಏನೋ ಒಂದು ಎರಡು ಮಾತಾಡ್ತಿರ್ತೈತಿ, ಏನೋ ಒಂದು ಹೇಳ್ತಿರ್ತೈತಿ, ಅದಕ್ಕೆ ಒಂಥರ ಅಲ್ಲಿ ಹಂಗೆ ಗದ್ರ ಬಿಟ್ರೆ ನೋಡ್ರಿ ಪಾಪ ಹೆಂಗೆ ಮಕ್ಕೊಂತ. ಛೇ, ನೀವು ಇನ್ನೊಂದ್ಸಲ ಹಿಂಗೆ ಮಾಡಬೇಡ್ರಿ. ಅಮ್ಮೋ ಪಾಪ ಮಕ್ಕೊಂತ ಏನ, ನೀವು ಒಬ್ರ ತಗ. ಥೋ, ನಾನು ಇದನ್ನು ಯೋಚನೆ ಮಾಡಲಿಲ್ಲ ನಾನು, ಸಾರಿ. ಸರಿ, ಇನ್ನೊಂದ್ಸಲ ಹಿಂಗೆ ಕೌಕೋ ಮಾಡಬೇಡ್ರಿ. ಪೇರೆಂಟ್ಸ್ ಆದ್ರೆ ಫಸ್ಟ್ ನಾವು ಇದನ್ನು ಕಲಿಬೇಕು. ಪಾಪ ಏನೋ ಒಂದು ಹೇಳ್ತಿರ್ತೈತಿ, ಖುಷಿಯಿಂದ ಹೌದಾ ಅಂದ್ರೆ ಅದಕ್ಕೊಂಥರ ಸ್ಕೂಲ್ ಒಳಗೆ ಏನೋ ನಡೀಲಿ ನಾವು ಹೋಗಿ ಹೇಳ್ಬೇಕು ಅಪ್ಪ ಅಮ್ಮಗ ಅನ್ನೋ ಒಂದು ಆಸೆ. ಇವಾಗ ಇನ್ನೊಂದು ಸ್ವಲ್ಪ ದಿನ ಹಂಗೆ ಮಾಡ್ತಾವೆ, ಆಮೇಲೆ ಮಾಡ್ತಾವನ ಹಿಂಗೆ ಹೇಳ್ರಿ ನೋಡೋಣ. ಬುದ್ಧಿ ತಿಳಿದಂಗೂ ಅವ್ರಿಗೂ ಗೊತ್ತಾಕೈತಿ. ನಿಮ್ಮ ಮನ್ಯಾಗೂ ಹಿಂಗೇನಾ? ನನ್ನ ಮನ್ಯಾಗಂತೂ ನನ್ನ ಮಗಳು ಪ್ರತಿಯೊಂದನ್ನು ಎಲ್ಲದು ಸ್ಕೂಲ್ ಒಳಗೆ ಏನಾಯಿತು ಅಂತ ಆ ಬ್ಯಾಗ್ ತೊಗೊಂಡು ಮೆಟ್ಲತ್ತಿ ಬಂದ ತಕ್ಷಣ ಸ್ಟಾರ್ಟ್, ಸಾಕ್ಸ್ ತೆಗಿತಾನೆ ಸ್ಟಾರ್ಟ್ ಮಾಡಿರ್ತಾಳೆ. ಅದಾತು ಇದಾತು, ಇವತ್ತು ಆ ಫ್ರೆಂಡ್ ಹಂಗಂದ, ಅಮೋಗ್ ಹಿಂಗಂದ, ಅವ್ನು ಯಾರೋ ಆ ಥರವ ಏನೇನೋ ಅಂದ, ಒಟ್ಟು ಅದೇ ಕೂದಲ ಜಗ್ಗಿದ, ಅವ್ನು ಬೈದ, ಹೋಮ್ವರ್ಕ್ ಮಾಡಿದ್ದಿಲ್ಲ, ಟೀಚರ್ ಕನ್ನಡ ಟೀಚರ್ ಹಂಗಂದ್ರು, ಇಂಗ್ಲೀಷ್ ಟೀಚರ್ ಹಿಂಗಂದ್ರು, ಎಲ್ಲ ಪ್ರತಿಯೊಂದನ್ನು ಮಲ್ಕೊಳ್ಳೋ ಮಟನೂ ವರದಿ ಒಪ್ಪಿಸ್ತಾಳೆ. ನಿಮ್ಮ ಮನೆಗೂ ಹಿಂಗೇನಾ?